ಹಾಯ್ ಎವ್ರಿವನ್. ಮೊನ್ನೆ ಕಮೆಂಟ್ ಸೆಕ್ಷನ್ ನೋಡ್ತಿರುವಾಗ ಫೋರ್ ಮಿಲ್ಕ್ ಹಾಗೂ ಹೈನ್ ಮಿಲ್ಕ್ ನ ಯಾವ ರೀತಿ ಡಿಫರೆನ್ಶಿಯೇಟ್ ಮಾಡಬೇಕು ಅಂತ ಕೇಳಿದೀರಾ. ಇವತ್ತು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ಳೋಣ. ನೀವು ಯಾವಾಗ್ಲೂ ಎದೆಯಲ್ಲಿ ಹಾಲ್ನ ಚೆಕ್ ಮಾಡುವಾಗ ನಿಪ್ಪಲ್ ಇಂದ 3 ಫಿಂಗರ್ಸ್ ಡಿಫರೆನ್ಸ್ ಅಲ್ಲಿ ನೀವು ಬ್ರೆಸ್ಟ್ ನ ಪ್ರೆಸ್ ಮಾಡಬೇಕಾಗುತ್ತೆ. ಜೆಂಟಲ್ ಬ್ಯಾಕ್ವರ್ಡ್ ಪುಷ್ ಕೊಡಬೇಕು ಫಸ್ಟ್ ನೀವು, ನಂತರ ನೀವು ಫಾರ್ವರ್ಡ್ ಪುಷ್ ಕೊಡುವಾಗ ಮಿಲ್ಕ್ ಚೆನ್ನಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಈಗ ನೀವು ಫೀಡಿಂಗ್ ಮಾಡ್ತಿರುವಾಗ ಸಡನ್ ಆಗಿ ನಿಮಗೆ ಹೆವಿನೆಸ್ ಇರೋ ಬ್ರೆಸ್ಟ್ ಲೈಟ್ ಅನಿಸ್ತಾ ಇದೆ ಅಂತ ಅಂದ ತಕ್ಷಣ ನೀವು ಮಗುನ ಇನ್ನೊಂದು ಎದೆಯಲ್ಲಿ ಹಾಲು ಕುಡಿಸೋದಕ್ಕೆ ಹೋಗಬಾರ್ದಾಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಹಾಲನ್ನ ಪ್ರೆಸ್ ಮಾಡಿ ನೋಡಿ. ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಫುಲ್ ಸ್ಪೀಡ್ ಅಲ್ಲಿ ವಾಟರಿ ಮಿಲ್ಕ್ ಬರ್ತಾ ಇದೆ ಅಂತ ಅಂದ್ರೆ ಅದು ಮುಂಭಾಗದ ಹಾಲು ಇನ್ನೂ ಇದೆ ಅಂತ ಅರ್ಥ. ಇದನ್ನ ನೀವು ಮಗುಗೆ ಕುಡಿಸಿ 10 ನಿಮಿಷ. ಅದಾದ ನಂತರ ನೀವು ಮತ್ತೆ ಪ್ರೆಸ್ ಮಾಡಿ ನೋಡಿದಾಗ ಈ ಸಲ ನಿಮಗೆ ಯೆಲ್ಲೋ ಕಲರ್ ಹಾಗೂ ಥಿಕ್ ಮಿಲ್ಕ್ ಬರ್ತಿದೆ, ಬಟ್ ಫ್ಲೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಈಗ ಹಿಂಭಾಗದ ಹಾಲು ಶುರು ಆಗಿದೆ ಅಂತ ಅರ್ಥ. ಈಗಲೂ ಕೂಡ ನೀವು ಅದೇ ಎದೆಯಲ್ಲಿ ಹಾಲನ್ನ ಕಂಟಿನ್ಯೂ ಆಗಿ ಕುಡಿಸಬೇಕಾಗುತ್ತೆ. ಈಗ ಒಂದು 20 ಮಿನಿಟ್ಸ್ ಆದ್ಮೇಲೆ ನೀವು ಚೆಕ್ ಮಾಡಿ ನೋಡ್ತಿರುವಾಗ ಆ ದಪ್ಪಗಿರುವ ಹಾಲು ಡ್ರಾಪ್ ವೈಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರರ್ಥ ಏನಂತ ಹೇಳಿದ್ರೆ ಹಿಂಭಾಗದ ಹಾಲು ಈಗ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಅರ್ಥ. ಇನ್ನೂ ನಿಮ್ಮ ಮಗುಗೆ ಹಾಲು ಬೇಕಿದೆ ಅಂತ ಅಂದ್ರೆ ಇನ್ನೊಂದು ಎದೆಯಲ್ಲಿ ನೀವು ಹಾಲನ್ನ ಕುಡಿಸಬಹುದಾಗುತ್ತೆ. ಇದು ಸಬ್ಜೆಕ್ಟಿವ್ ವೇರಿಯೇಷನ್ ಆಗಿರೋದ್ರಿಂದ ನೀವು ಪದೇ ಪದೇ ಪ್ರಾಕ್ಟಿಕಲಿ ಮಾಡಿ ನೋಡಿದ್ರೆ ನಿಮಗೆ ಈಸಿಲಿ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹಾಗೆ ಮಗು ಗ್ರೋತ್ ಕೂಡ ಹೆಲ್ಪ್ ಆಗುತ್ತೆ.